ಹಾಯ್, ವೆಲ್ಕಮ್ ಟು ರಶ್ಮಿ ಅಡುಗೆ ಮನೆ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಪಾಸ್ತಾ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆ ಇಟ್ಟು ನೀರು ಬಿಸಿ ಮಾಡ್ಕೊಳ್ಳೋದ. ನೀರು ಬಿಸಿ ಆದಮೇಲೆ 1/4 kg ಪಾಸ್ತಾ ಹಾಕೊಳ್ಳೋದ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದ. ಅರ್ಧ ಸ್ಪೂನ್ ಎಣ್ಣೆ. ಇದನ್ನ ಒಂದ್ಸತಿ ತಿರುಗಿಸೋದ, ಹಂಗೆ ಬಿಡೋದು ಬೇಡ. ಯಾಕಂದರೆ ಹಂಗೆ ಬಿಟ್ಟರೆ ಅದು ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ಹಂಗಂತ ನೀರು ಕಡಿಮೆ ಕೂಡ ಹಾಕ್ಬಾರ್ದು. ನೀರು ಕಡಿಮೆ ಹಾಕಿದ್ರೆ ಅದು ಬಿಡಿ ಬಿಡಿಯಾಗಿ ಇರಲ್ಲ, ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಸ್ವಲ್ಪ ಜಾಸ್ತಿ ನೀರೇ ಹಾಕ್ಕೊಳ್ಳಿ ಅದನ್ನು ಬೇಯಕ್ಕೆ. ನೋಡ್ತಿರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಪಾಸ್ತಾ. ಇಷ್ಟು ಬೆಂದರೆ ಸಾಕು. ಈಗ ಇದನ್ನ ಪಕ್ಕಕ್ಕಿಟ್ಟು ಒಂದು ತೂತು ಬೋಸಿ ಇಟ್ಕೊಂಡು ಅದಕ್ಕೆ ಹಾಕೊಳ್ಳೋದ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋದ. ಈ ಥರ ಹಾಕೋದ್ರಿಂದ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಆಮೇಲೆ 1 ನಿಮಿಷಕ್ಕೆ ಒಂದ್ಸತಿ ಈ ಥರ ತಿರುಗಿಸ್ತಾ ಇರಿ. ಈಗ ಪಾಸ್ತಾ ಮಾಡಕ್ಕೆ ಒಂದು ಬಾಣಲಿನಿಟ್ಟು ಸ್ವಲ್ಪ ಎಣ್ಣೆ, ಕಟ್ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ, 3 ಹಸಿಮೆಣಸಿನ್ಕಾಯಿ. ಈಗ ಇದನ್ನ ಫ್ರೈ ಮಾಡೋದ. ಈಗ ಫ್ರೈ ಆದಮೇಲೆ 1 ಬೌಲಷ್ಟು ಈರುಳ್ಳಿ ಹಾಕೊಳ್ಳೋದ. ಬ್ರೌನ್ ಬರೋವರೆಗೂ ಫ್ರೈ ಮಾಡೋದ. ನೋಡ್ತಿರ್ಬೋದು ಈಗ ಈರುಳ್ಳಿ ಫ್ರೈ ಆಗಿದೆ. ಇಷ್ಟು ಬ್ರೌನ್ ಬಂದರೆ ಸಾಕು. ಈಗ ಅದಕ್ಕೆ 1 ಟೊಮ್ಯಾಟೊ, ಈಗ ಟೊಮೆಟೊ ಬೇಯಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದ. ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗ ಬೇಯುತ್ತೆ. ಟೊಮೆಟೊ ಬೆಂದ ಮೇಲೆ 1/4 ಸ್ಪೂನ್ ಅರಿಶಿನ, 1/4 ಸ್ಪೂನ್ ಗರಂ ಮಸಾಲ. ಈಗ ಒಂದ್ಸಲ ಫ್ರೈ ಮಾಡೋದ. ಈಗ ಅದಕ್ಕೆ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್. ಯಾಕಂದರೆ ಮೊದಲೇ ನಾವು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಇರುತ್ತೆ. ಸ್ವಲ್ಪ ಚಿಲ್ಲಿ ಪೌಡರ್ ನೋಡ್ಕೊಂಡು ಹಾಕೊಳ್ಳಿ. ನೋಡ್ತಿರ್ಬೋದು ಇವಾಗ ಎಣ್ಣೆ ಬಿಟ್ಟಿದೆ. ಇವಾಗ ಅದಕ್ಕೆ ನಾವು ಕಟ್ ಮಾಡಿರುವಂಥ ತರಕಾರಿ ಹಾಕೊಳ್ಳೋದ. ದಪ್ಪ ಮೆಣಸಿನ್ಕಾಯಿ ಮತ್ತು ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ನೀವು ನಿಮಗೆ ಯಾವ ತರಕಾರಿ ಇಷ್ಟನೋ ಆ ತರಕಾರಿ ಹಾಕ್ಕೋಬೋದು. ಈಗ ಲಿಡ್ ಕ್ಲೋಸ್ ಮಾಡೋದ. ಲಿಡ್ ಓಪನ್ ಮಾಡಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅಂತ. ಈಗ ಒಂದ್ಸಲಿ ಫ್ರೈ ಮಾಡಿ. ಈಗ ನೋಡ್ತಿರ್ಬೋದು ಎಣ್ಣೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಕಲರ್ ಕೂಡ ಸೂಪರಾಗಿ ಕಾಣಿಸ್ತಿದೆ. ಈಗ ಅದಕ್ಕೆ ಪಾಸ್ತಾ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನ ಹಾಕೊಳ್ಳೋದ. ಈಗ ಪಾಸ್ತಾ ಹಾಕಿದ್ಮೇಲೆ ಒಂದ್ಸತಿ ಮಿಕ್ಸ್ ಮಾಡಿ ಚೆನ್ನಾಗಿ ಎಲ್ಲ ಕಡೆ. ನೋಡ್ತಿರ್ಬೋದು ಪಾಸ್ತಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದ. ಈಗ ಕೊತ್ತಂಬರಿ ಹಾಕಿದ್ಮೇಲೆ ಒಂದ್ಸತಿ ಫ್ರೈ ಮಾಡಿ ಮೇಲೆ ಕೆಳಗಡೆ ಮಾಡಿ. ಸಿಂಪಲ್ ಆದ ಪಾಸ್ತಾ ರೆಡಿ ಆಗಿದೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.